ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಯ್ ಸ್ನೇಹಿತರೆ, ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಏಪ್ರಿಲ್ 19 ಹಾಗೂ ಏಪ್ರಿಲ್ 20, 2021 ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ಒಡಿಶಾ ರಾಜ್ಯದ ಭಾರತ ದರ್ಶನ ವಿಡಿಯೋ ಅಪ್ಲೋಡ್ ಆಗಿದೆ. ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕೊಡಲಾಗಿದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ತಪ್ಪದೆ ವಿಡಿಯೋನ ವೀಕ್ಷಣೆ ಮಾಡಿ. ಬನ್ನಿ ವಿಡಿಯೋನ ಆರಂಭ ಮಾಡೋಣ. ಇತ್ತೀಚೆಗೆ ನಿಧನರಾದ ಜಿ ವೆಂಕಟಸುಬ್ಬಯ್ಯ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದರು? ದಿ ರೀಸೆಂಟ್ಲಿ ಡಿಸೀಸ್ಡ್ ಜಿ ವೆಂಕಟಸುಬ್ಬಯ್ಯ ವಾಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್? ಇದರ ಉತ್ತರ ಆಪ್ಷನ್ ಬಿ, ಸಾಹಿತ್ಯ. ನಿಘಂಟು ತಜ್ಞರೆಂದೇ ಪ್ರಸಿದ್ಧಿ ಹೊಂದಿದ್ದ ಖ್ಯಾತ ಭಾಷಾ ತಜ್ಞ ಶತಾಯುಷಿ ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಇವರಿಗೆ 108 ವಯಸ್ಸಾಗಿತ್ತು, ನಿಧನರಾಗಿದ್ದಾರೆ. ನಡೆದಾಡುವ ನಿಘಂಟು, ಶಬ್ದ ಬ್ರಹ್ಮ ಎಂದು ಜನಜನಿತರಾಗಿದ್ದಂತಹ ಅವರು ಸಾಹಿತ್ಯ ವಿಮರ್ಶೆ, ಸಂಶೋಧನೆ, ಅನುವಾದ, ನಿಘಂಟು ರಚನೆ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಭಾಷೆಗೆ ನೀಡಿದ ಕೊಡುಗೆಗಾಗಿ ಅವರಿಗೆ 2017ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಇತ್ತೀಚೆಗೆ ನಿಧನರಾದ ಅಡೋಬ್ ಕಂಪನಿಯ ಸಹ ಸಂಸ್ಥಾಪಕ ಯಾರು? ಹೂ ಇಸ್ ದ ಕೋ-ಫೌಂಡರ್ ಆಫ್ ಅಡೋಬ್ ಕಂಪನಿ ಹೂ ಪಾಸ್ಡ್ ಅವೇ ರೀಸೆಂಟ್ಲಿ? ಇದರ ಉತ್ತರ ಆಪ್ಷನ್ ಡಿ, ಚಾರ್ಲ್ಸ್ ಗೆಶ್ಕೆ ಅಥವಾ ಇವರಿಗೆ ಚಕ್ ಅಂತ ಕರಿತಾ ಇದ್ರು. ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಅಥವಾ PDF. ಓಕೆ, PDFನ ವಿಸ್ತೃತ ರೂಪ ಪೋರ್ಟಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಇದನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡಿದಂತಹ ಸಾಫ್ಟ್ವೇರ್ ಕಂಪನಿ ಅಡೋಬ್ನ ಸಹ ಸಂಸ್ಥಾಪಕ ಚಾರ್ಲ್ಸ್ ಗೆಶ್ಕೆ 81ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಇತ್ತೀಚೆಗೆ ನಿಧನರಾದ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಯಾರು? Who was the president of Yakshagana Academy who passed away recently? ಇದರ ಉತ್ತರ ಆಪ್ಷನ್ ಬಿ, MA ಹೆಗಡೆ. ಕರ್ನಾಟಕ ಯಕ್ಷಗಾನ ಅಕಾಡೆಮಿಗೆ 2ನೇ ಬಾರಿ ಅಧ್ಯಕ್ಷರಾಗಿದ್ದಂತಹ ಪ್ರೊಫೆಸರ್ MA ಹೆಗಡೆ ಅವರು ಭಾನುವಾರ ಕೊರೋನಾಗೆ ಸಾವನ್ನಪ್ಪಿದ್ದಾರೆ. ಪ್ರಸಂಗಕರ್ತೃ, ಸಂಸ್ಕೃತ ವಿದ್ವಾಂಸ, ಗ್ರಂಥಕರ್ತ, ಭಾಷಾಶಾಸ್ತ್ರಜ್ಞ ಹಾಗೂ ನಿವೃತ್ತ ಪ್ರಾಂಶುಪಾಲರು ಕೂಡ ಇವರು ಆಗಿದ್ರು. ಇತ್ತೀಚೆಗೆ ನಿಧನರಾದ ನಟ ವಿವೇಕ್ ಯಾವ ಚಿತ್ರರಂಗಕ್ಕೆ ಸೇರಿದವರು? ವಿವೇಕ್, ದಿ ರೀಸೆಂಟ್ಲಿ ಡಿಸೀಸ್ಡ್ ಆಕ್ಟರ್, ಬಿಲಾಂಗ್ಸ್ ಟು ವಿಚ್ ಸಿನೆಮಾ? ಇದರ ಉತ್ತರ ಆಪ್ಷನ್ ಡಿ, ತಮಿಳು. ಬಹುಭಾಷಾ ಹಾಸ್ಯ ನಟ ವಿವೇಕ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಇವರು ಪರಿಸರ ಕಾರ್ಯಕರ್ತರು ಕೂಡ ಆಗಿದ್ರು. ಇವರಿಗೆ 59 ವರ್ಷ ವಯಸ್ಸಾಗಿತ್ತು. ಯಾವ ಸಚಿವಾಲಯದ ಆಶ್ರಯದಲ್ಲಿ ಹೈಡ್ರೋಜನ್ ಎಕಾನಮಿ ಇಂಡಿಯನ್ ಡೈಲಾಗ್ 2021 ಆಯೋಜಿಸಲಾಗಿದೆ? ಅಂಡರ್ ದಿ ಏಜೀಸ್ ಆಫ್ ವಿಚ್ ಮಿನಿಸ್ಟ್ರಿ ದಿ ಹೈಡ್ರೋಜನ್ ಎಕಾನಮಿ ದಿ ಇಂಡಿಯನ್ ಡೈಲಾಗ್ 2021 ಈಸ್ ಆರ್ಗನೈಸ್ಡ್? ಇದರ ಉತ್ತರ ಆಪ್ಷನ್ ಸಿ, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ. ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಆಶ್ರಯದಲ್ಲಿ ಎನರ್ಜಿ ಫೋರಂ ಮತ್ತು ಫೆಡರೇಷನ್ ಆಫ್ ಇಂಡಿಯನ್ ಪೆಟ್ರೋಲಿಯಂ ಇಂಡಸ್ಟ್ರಿ ಹೈಡ್ರೋಜನ್ ಎಕಾನಮಿ ಇಂಡಿಯನ್ ಡೈಲಾಗ್ 2021 ಎಂಬ ಶೀರ್ಷಿಕೆಯ ಟೇಬಲ್ ಸಮ್ಮೇಳನವನ್ನು ಆಯೋಜಿಸಿವೆ. ರೌಂಡ್ ಟೇಬಲ್ ಅನ್ನು 2021 ಏಪ್ರಿಲ್ 15ರಂದು ವರ್ಚುವಲ್ ಮೋಡ್ನಲ್ಲಿ ನಡೆಸಲಾಯಿತು. ಉದಯೋನ್ಮುಖ ಹೈಡ್ರೋಜನ್ ಪರಿಸರ ವ್ಯವಸ್ಥೆಗಳ ಕುರಿತು ಚರ್ಚೆಗಳು ಮತ್ತು ಸಹಯೋಗದ ಅವಕಾಶಗಳನ್ನು ಅನ್ವೇಷಿಸುವುದು ಚರ್ಚೆಯ ಕಾರ್ಯಸೂಚಿಯಾಗಿತ್ತು. ಭಾರತದಲ್ಲಿ ನವೀಕರಿಸಬಹುದಾದಂತಹ ಇಂಧನ ಯೋಜನೆಗೆ ಯಾವ ತಂತ್ರಜ್ಞಾನ ಕಂಪನಿ ಪ್ರವೇಶಿಸಿದೆ? ವಿಚ್ ಟೆಕ್ನಾಲಜಿ ಕಂಪನಿ ಹ್ಯಾಸ್ ಎಂಟರ್ಡ್ ದಿ ರಿನ್ಯೂವೇಬಲ್ ಎನರ್ಜಿ ಪ್ರಾಜೆಕ್ಟ್ ಇನ್ ಇಂಡಿಯಾ? ಇದರ ಉತ್ತರ ಆಪ್ಷನ್ ಬಿ, ಫೇಸ್ಬುಕ್. 2030ರ ವೇಳೆಗೆ ಇಂಗಾಲವನ್ನು ತಟಸ್ಥವಾಗಿಸುವಂತಹ ತನ್ನ ಮಹತ್ವಾಕಾಂಕ್ಷೆಗಳನ್ನು ಈಡೇರಿಸಲು ಶ್ರಮಿಸುತ್ತಿರುವ ಫೇಸ್ಬುಕ್ ಸ್ವದೇಶಿ ಶುದ್ಧ ಇಂಧನ ಸಂಸ್ಥೆಯಾದ ಮುಂಬೈ ಮೂಲದ ಕ್ಲೀನ್ ಮ್ಯಾಕ್ಸ್ನಿಂದ ನವೀಕರಿಸಬಹುದಾದಂತಹ ಇಂಧನವನ್ನು ಖರೀದಿಸುವ ಒಪ್ಪಂದಕ್ಕೆ ಸಹಿ ಹಾಕಿದೆ. ವಿಶೇಷ ಅಂದರೆ ಇದು ಭಾರತದಲ್ಲಿ ಫೇಸ್ಬುಕ್ನ ಮೊದಲ ಒಪ್ಪಂದ ಆಗಿದೆ. ಕ್ಲೀನ್ ಮ್ಯಾಕ್ಸ್ ತನ್ನ ಕರ್ನಾಟಕದ ರಾಜ್ಯದ ಪವನ ವಿದ್ಯುತ್ ಯೋಜನೆಯಿಂದ ಉತ್ಪತ್ತಿಯಾಗುವಂತಹ 32 ಮೆಗಾವ್ಯಾಟ್ ವಿದ್ಯುತ್ ಶಕ್ತಿಯನ್ನು ಫೇಸ್ಬುಕ್ಗೆ ಮಾರಾಟ ಮಾಡಲಿದೆ. ಇದೇ ರೀತಿಯ ಅನೇಕ ಯೋಜನೆಗಳಿಗೆ ಈ ಎರಡೂ ಕಂಪನಿಗಳು ಒಟ್ಟಾರೆ ಕೆಲಸ ಮಾಡ್ತಾ ಇವೆ. ನವೀಕರಿಸಬಹುದಾದಂತಹ ವಿದ್ಯುತ್ತನ್ನು ಭಾರತದ ಎಲೆಕ್ಟ್ರಿಕ್ ಗ್ರಿಡ್ಗೆ ಪೂರೈಸಲು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ನೆಗ್ವ್ಯಾಕ್ನಲ್ಲಿ ಸಿ ಯಾವುದನ್ನು ಸೂಚಿಸುತ್ತದೆ? ವಾಟ್ ಡಸ್ ಸಿ ಇನ್ ನೆಗ್ವ್ಯಾಕ್ ಸ್ಟ್ಯಾಂಡ್ ಫಾರ್?
ಇದರ ಉತ್ತರ ಆಪ್ಷನ್ ಡಿ ಸಿ ಅಂದರೆ ಕೋವಿಡ್-19. ನೆಗ್ವ್ಯಾಕ್ ಅಥವಾ ನ್ಯಾಷನಲ್ ಎಕ್ಸ್ಪರ್ಟ್ ಗ್ರೂಪ್ ಆನ್ ವ್ಯಾಕ್ಸಿನ್ ಅಡ್ಮಿನಿಸ್ಟ್ರೇಷನ್ ಫಾರ್ ಕೋವಿಡ್-19 ನೆಗ್ವ್ಯಾಕ್ ಎಂದರೆ ಲಸಿಕೆ ಸಂಗ್ರಹಣೆ, ದಾಸ್ತಾನು ನಿರ್ವಹಣೆ, ಲಸಿಕೆ ಆಯ್ಕೆ, ಲಸಿಕೆ ವಿತರಣೆ ಮತ್ತು ಟ್ರ್ಯಾಕಿಂಗ್ ಕಾರ್ಯವಿಧಾನಕ್ಕಾಗಿ ಭಾರತ ಸರ್ಕಾರವು ಕೋವಿಡ್-19 ಅಥವಾ ನೆಗ್ವ್ಯಾಕ್ಗಾಗಿ ಲಸಿಕೆ ಆಡಳಿತದ ರಾಷ್ಟ್ರೀಯ ತಜ್ಞರ ಗುಂಪನ್ನು ರಚಿಸಿದೆ. ಯಾವ ದಿನಾಂಕದಿಂದ ಚಿನ್ನದ ಆಭರಣಗಳ ಕಡ್ಡಾಯ ಹಾಲ್ ಮಾರ್ಕಿಂಗ್ ಅನ್ನು ಜಾರಿಗೆ ತರಲು ಸರ್ಕಾರ ಸಿದ್ಧವಾಗಿದೆ? ಫ್ರಮ್ ವಿಚ್ ಡೇಟ್ ದಿ ಗವರ್ಮೆಂಟ್ ಈಸ್ ಸೆಟ್ ಟು ಇಂಪ್ಲಿಮೆಂಟ್ ಮ್ಯಾಂಡೇಟರಿ ಹಾಲ್ ಮಾರ್ಕಿಂಗ್ ಆಫ್ ಗೋಲ್ಡ್ ಜ್ಯುವೆಲರಿ? ಇದರ ಉತ್ತರ ಆಪ್ಷನ್ ಸಿ ಜೂನ್ 1, 2021. 2021 ಜೂನ್ 1ರಿಂದ ಚಿನ್ನದ ಆಭರಣಗಳು ಮತ್ತು ಕಲಾಕೃತಿಗಳ ಕಡ್ಡಾಯ ಹಾಲ್ ಮಾರ್ಕಿಂಗ್ ಅನ್ನು ಜಾರಿಗೆ ತರಲು ಸಂಪೂರ್ಣವಾಗಿ ಸಿದ್ಧವಾಗಿದೆ ಅಂತ ಸರ್ಕಾರ ಹೇಳಿದೆ. ಚಿನ್ನದ ಹಾಲ್ ಮಾರ್ಕಿಂಗ್ ಅಮೂಲ್ಯವಾದ ಲೋಹದ ಶುದ್ಧತೆಯ ಪ್ರಮಾಣೀಕರಣವಾಗಿದೆ. ಸೆಪ್ಟೆಂಬರ್ 11ರ ಒಳಗೆ ಅಮೆರಿಕದ ಎಲ್ಲ ಸೈನಿಕರನ್ನ ಈ ಕೆಳಗಿನ ಯಾವ ದೇಶದಿಂದ ಹಿಂಪಡೆಯಲು USA ನಿರ್ಧಾರ ಮಾಡಿದೆ? USA ಹ್ಯಾಸ್ ಡಿಸೈಡೆಡ್ ಟು ವಿತ್ಡ್ರಾ ಆಲ್ ಅಮೆರಿಕನ್ ಟ್ರೂಪ್ಸ್ ಫ್ರಮ್ ವಿಚ್ ಆಫ್ ದಿ ಕಂಟ್ರಿ ಬೈ ಸೆಪ್ಟೆಂಬರ್ 11? ಇದರ ಉತ್ತರ ಆಪ್ಷನ್ ಡಿ ಅಫ್ಘಾನಿಸ್ತಾನ. ಅಮೆರಿಕದ ಅಧ್ಯಕ್ಷ ಜೋ ಬಿಡೆನ್ ಮುಂಬರುವಂತಹ ತಿಂಗಳುಗಳಲ್ಲಿ ಎಲ್ಲ ಅಮೆರಿಕನ್ ಸೈನಿಕರನ್ನ ಅಫ್ಘಾನಿಸ್ತಾನದಿಂದ ಹಿಂದಕ್ಕೆ ಅಮೆರಿಕಾಗೆ ಕರೆಸಿಕೊಳ್ಳಲಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಆನ್ಲೈನ್ ಪ್ರಯಾಣ ಮತ್ತು ತಂತ್ರಜ್ಞಾನ ಕಂಪನಿಯಾದಂತಹ ಕ್ಲಿಯರ್ ಟ್ರಿಪ್ ಅನ್ನು ಶೀಘ್ರದಲ್ಲೇ ಸ್ವಾಧೀನಪಡಿಸಿಕೊಳ್ಳಲಿದೆ? ವಿಚ್ ಆಫ್ ದಿ ಫಾಲೋವಿಂಗ್ ವಿಲ್ ಸೂನ್ ಅಕ್ವೈರ್ ಕ್ಲಿಯರ್ ಟ್ರಿಪ್, ಎ ಲೀಡಿಂಗ್ ಆನ್ಲೈನ್ ಟ್ರಾವೆಲ್ ಆ್ಯಂಡ್ ಟೆಕ್ನಾಲಜಿ ಕಂಪನಿ? ಇದರ ಉತ್ತರ ಆಪ್ಷನ್ 2 ಫ್ಲಿಪ್ಕಾರ್ಟ್. ಇ ಕಾಮರ್ಸ್ ಕಂಪನಿ ಫ್ಲಿಪ್ಕಾರ್ಟ್ ಶೀಘ್ರದಲ್ಲೇ ಪ್ರಮುಖ ಆನ್ಲೈನ್ ಪ್ರಯಾಣ ಮತ್ತು ತಂತ್ರಜ್ಞಾನ ಕಂಪನಿಯಾದಂತಹ ಕ್ಲಿಯರ್ ಟ್ರಿಪ್ ಅನ್ನು ಸ್ವಾಧೀನಪಡಿಸಿಕೊಳ್ಳಲಿದೆ. ಫ್ಲಿಪ್ಕಾರ್ಟ್ ಕ್ಲಿಯರ್ ಟ್ರಿಪ್ನ 100% ಷೇರುಗಳನ್ನು ಖರೀದಿಸಲಿದೆ. ಸ್ವಾಧೀನದ ನಂತರ ಕ್ಲಿಯರ್ ಟ್ರಿಪ್ ಎಲ್ಲ ಉದ್ಯೋಗಿಗಳನ್ನು ಉಳಿಸಿಕೊಂಡು ಪ್ರತ್ಯೇಕ ಬ್ರ್ಯಾಂಡ್ ಆಗಿ ಕಾರ್ಯನಿರ್ವಹಿಸಲಿದೆ. 6 ರಾಜ್ಯಗಳ 100 ಹಳ್ಳಿಗಳಲ್ಲಿ ಪ್ರಾಯೋಗಿಕ ಯೋಜನೆಗಾಗಿ ಕೇಂದ್ರ ಕೃಷಿ ಸಚಿವಾಲಯವು ಯಾವ ಸಂಘಟನೆಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಯೂನಿಯನ್ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಹ್ಯಾಸ್ ಸೈನ್ಡ್ ಆನ್ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ವಿಚ್ ಆರ್ಗನೈಸೇಷನ್ ಫಾರ್ ಎ ಪೈಲಟ್ ಪ್ರಾಜೆಕ್ಟ್ ಇನ್ 100 ವಿಲೇಜಸ್ ಆಫ್ 6 ಸ್ಟೇಟ್ಸ್? ಇದರ ಉತ್ತರ ಆಪ್ಷನ್ ಸಿ ಮೈಕ್ರೋಸಾಫ್ಟ್. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ್, ಹರಿಯಾಣ, ರಾಜಸ್ಥಾನ ಹಾಗೂ ಆಂಧ್ರ ಪ್ರದೇಶದ 6 ರಾಜ್ಯಗಳ 100 ಹಳ್ಳಿಗಳಲ್ಲಿ ಪ್ರಾಯೋಗಿಕ ಯೋಜನೆಯನ್ನು ಜಾರಿಗೆ ತರಲು ಕೇಂದ್ರ ಕೃಷಿ ಸಚಿವಾಲಯ ಮೈಕ್ರೋಸಾಫ್ಟ್ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಈ ಯೋಜನೆ ಅಡಿಯಲ್ಲಿ ಮೈಕ್ರೋಸಾಫ್ಟ್ ಸ್ಮಾರ್ಟ್ ಮತ್ತು ಸುಸಂಘಟಿತ ಕೃಷಿಗಾಗಿ ರೈತರ ಇಂಟರ್ಫೇಸ್ ಅನ್ನು ಅಭಿವೃದ್ಧಿಪಡಿಸುತ್ತದೆ. ಇದರಲ್ಲಿ ಸುಗ್ಗಿಯ ನಂತರ ನಿರ್ವಹಣೆ ಮತ್ತು ವಿತರಣೆಯನ್ನು ಒಳಗೊಂಡಿದೆ. ಯಾವ ಬೋರ್ಡ್ ಅಥವಾ ಸಂಸ್ಥೆ ರಾಷ್ಟ್ರೀಯ ನರ್ಸರಿ ಪೋರ್ಟಲ್ ಅನ್ನು ಪ್ರಾರಂಭಿಸಿದೆ? ವಿಚ್ ಬೋರ್ಡ್/ಆರ್ಗನೈಸೇಷನ್ ಹ್ಯಾಸ್ ಲಾಂಚ್ಡ್ ದಿ ನ್ಯಾಷನಲ್ ನರ್ಸರಿ ಪೋರ್ಟಲ್? ಇದರ ಉತ್ತರ ಆಪ್ಷನ್ ಡಿ ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿ. ರಾಷ್ಟ್ರೀಯ ನರ್ಸರಿ ಪೋರ್ಟಲ್ ಅನ್ನು ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿ ಅಥವಾ NHB ಪ್ರಾರಂಭಿಸಿದೆ. ಇದು ವೆಬ್ ಪೋರ್ಟಲ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ರೂಪದಲ್ಲಿ ಲಭ್ಯವಿರುವಂತಹ ಪ್ಲಾಟ್ಫಾರ್ಮ್ ಆಗಿದೆ. ಸಸ್ಯಗಳ ಮಾರಾಟಕ್ಕಾಗಿ ನರ್ಸರಿಗಳು ಮತ್ತು ಖರೀದಿದಾರರು ಸಂವಹನ ನಡೆಸುವಂತಹ ಆನ್ಲೈನ್ ಮಾರುಕಟ್ಟೆ ಸ್ಥಳವನ್ನು ರಚಿಸಲು ಇದು ಉದ್ದೇಶವನ್ನು ಹೊಂದಿದೆ. ಭಯೋತ್ಪಾದಕರು ಇಂಟರ್ನೆಟ್ ದುರುಪಯೋಗಪಡಿಸಿಕೊಳ್ಳುವ ಕುರಿತು ಬ್ರಿಕ್ಸ್ ಸೆಮಿನಾರ್ ಅನ್ನು ಯಾವ ಸಂಸ್ಥೆ ಆಯೋಜಿಸಿದೆ? ವಿಚ್ ಆರ್ಗನೈಸೇಷನ್ ಹೋಸ್ಟೆಡ್ ದಿ ಬ್ರಿಕ್ಸ್ ಸೆಮಿನಾರ್ ಆನ್ ಮಿಸ್ಯೂಸ್ ಆಫ್ ಇಂಟರ್ನೆಟ್ ಬೈ ಟೆರರಿಸ್ಟ್? ಇದರ ಉತ್ತರ ಆಪ್ಷನ್ ಸಿ ರಾಷ್ಟ್ರೀಯ ತನಿಖಾ ಸಂಸ್ಥೆ. ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಥವಾ NIA ಆಯೋಜನೆ ಮಾಡಿದಂತಹ ಭಯೋತ್ಪಾದಕ ಉದ್ದೇಶಗಳಿಗಾಗಿ ಅಂತರ್ಜಾಲದ ದುರುಪಯೋಗ ಮತ್ತು ಡಿಜಿಟಲ್ ಫೋರೆನ್ಸಿಕ್ನ ಪಾತ್ರ ಕುರಿತು ಬ್ರಿಕ್ಸ್ ಸೆಮಿನಾರ್ ಅನ್ನು ಭಾರತ ಆಯೋಜನೆ ಮಾಡಿತ್ತು. ಇದು ವರ್ಚುವಲ್ ರೂಪದಲ್ಲಿ ನಡೀತು. ಆಮೇಲೆ 2 ದಿನಗಳ ಕಾರ್ಯಕ್ರಮ ಆಗಿತ್ತು. ಸೈಬರ್ ಭಯೋತ್ಪಾದನೆಯನ್ನು ನಿಭಾಯಿಸುವಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಮತ್ತು ಉತ್ತಮ ಅಭ್ಯಾಸಗಳ ಮನಬಂಧ ಹಂಚಿಕೆಗೆ ಒತ್ತನ್ನು ನೀಡಿದವು. ರೈಲುಗಳು ಮತ್ತು ನಿಲ್ದಾಣಗಳ ಆವರಣದಲ್ಲಿ ಫೇಸ್ ಮಾಸ್ಕ್ ಧರಿಸದಿದ್ದಕ್ಕಾಗಿ ಭಾರತೀಯ ರೈಲ್ವೆ ಎಷ್ಟು ರೂಪಾಯಿಗಳವರೆಗೆ ದಂಡ ವಿಧಿಸುತ್ತದೆ? ಇಂಡಿಯನ್ ರೈಲ್ವೇಸ್ ವಿಲ್ ಇಂಪೋಸ್ ಎ ಫೈನ್ ಅಪ್ ಟು ಹೌ ಮೆನಿ rupees ಫಾರ್ ನಾಟ್ ವಿಯರಿಂಗ್ ಎ ಫೇಸ್ ಮಾಸ್ಕ್ ಇನ್ ಟ್ರೈನ್ಸ್ ಆ್ಯಂಡ್ ಸ್ಟೇಷನ್ ಪ್ರಿಮೈಸಸ್?
ಇದರ ಉತ್ತರ ಆಪ್ಷನ್ ಬಿ 500 ರೂಪಾಯಿಗಳು. ರೈಲುಗಳು ಮತ್ತು ನಿಲ್ದಾಣಗಳ ಆವರಣದಲ್ಲಿ ಫೇಸ್ ಮಾಸ್ಕ್ ಧರಿಸದಿದ್ದಕ್ಕಾಗಿ ಭಾರತೀಯ ರೈಲ್ವೆ 500 ರೂಪಾಯಿಗಳವರೆಗೆ ದಂಡ ವಿಧಿಸುತ್ತದೆ. ತಕ್ಷಣ ಜಾರಿಗೆ ಬರುವಂತೆ ಸಚಿವಾಲಯವು ಎಲ್ಲ ರೈಲ್ವೆ ವಲಯಗಳಿಗೆ ತಿಳಿಸಿದೆ. ನಿನ್ನೆ ಪ್ರಶ್ನೆಗಳಿಗೆ ಉತ್ತರಗಳು. ವಿಸ್ಡನ್ ಅಲ್ ಮನ್ಯಾಕ್ ದಶಕದ ಏಕದಿನ ಮಾದರಿಯ ಕ್ರಿಕೆಟಿಗ ಗೌರವಕ್ಕೆ ಪಾತ್ರರಾದವರು ಯಾರು? ವಿರಾಟ್ ಕೊಹ್ಲಿ. ವಿಶ್ವ ಪಾರ್ಕಿನ್ಸನ್ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಏಪ್ರಿಲ್ 11. ನಿಮಗಾಗಿ ಪ್ರಶ್ನೆಗಳು. ಇತ್ತೀಚೆಗೆ ನಿಧನರಾದ ಅಡೋಬ್ ಕಂಪನಿಯ ಸಹ ಸಂಸ್ಥಾಪಕ ಯಾರು? ನಡೆದಾಡುವ ನಿಘಂಟು ಎಂದು ಪ್ರಸಿದ್ಧರಾಗಿದ್ದವರು ಯಾರು? ಇವೆರಡು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತೀರಂತ ಕಾಮೆಂಟ್ ಬಾಕ್ಸಲ್ಲಿ. ತಪ್ಪದೆ ಸರಿಯಾದಂತಹ ಉತ್ತರಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಉತ್ತರಗಳನ್ನು ತಿಳಿಸಿ. ಆಮೇಲೆ ಒಡಿಶಾ ರಾಜ್ಯದ ಭಾರತ ದರ್ಶನ ವಿಡಿಯೋ ಅಪ್ಲೋಡ್ ಆಗಿದೆ. ಆ ವಿಡಿಯೋ ಲಿಂಕನ್ನು ಇಲ್ಲಿ ಸ್ಕ್ರೀನ್ ಮೇಲೂ ಕೂಡ ಕೊಡಲಾಗುವುದು. ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಬಾಕ್ಸಲ್ಲೂ ಕೂಡ ಕೊಡಲಾಗುವುದು. ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋನ ವೀಕ್ಷಣೆ ಮಾಡಿ. ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್, ಟೆಲಿಗ್ರಾಮ್ ಚಾನಲ್, ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ಫೇಸ್ಬುಕ್ ಪೇಜ್ಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡಲಾಗಿದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ಎಲ್ಲ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ಧನ್ಯವಾದ.